ಡ್ರಗ್ ಸ್ಮಗ್ಲಿಂಗ್ ಅನ್ನ ಕೇಳಿದ್ವಿ, ಚಿನ್ನ ಸ್ಮಗ್ಲಿಂಗ್ ಅನ್ನ ಕೇಳಿದ್ವಿ. ಈಗ ಬೆಳಗಾವಿಯಲ್ಲಿ ಡೀಸೆಲ್ ಸ್ಮಗ್ಲಿಂಗ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಹೌದು, ತೆರಿಗೆಯನ್ನ ತಪ್ಪಿಸಿ ಗಲ್ಫ್ ರಾಷ್ಟ್ರದಿಂದ ಡೀಸೆಲ್ ಸ್ಮಗ್ಲಿಂಗ್, ಚಿನ್ನದಂತೆ ಡ್ರಗ್ಸ್ ಅಂತೆ ರಾಜ್ಯಕ್ಕೆ ಅಕ್ರಮವಾಗಿ ಡೀಸೆಲ್ ಸಾಗಾಟ. ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಕೋಟಿ ಕೋಟಿ ರೂಪಾಯಿ ತೆರಿಗೆ ವಂಚನೆ. ಬೆಳಗಾವಿಯ ಮಾಳಮಾರುತಿ ಠಾಣೆಯ ಪೊಲೀಸರು ಆಪರೇಷನ್ ಮಾಡಿದ್ದಾರೆ. 17 ಲಕ್ಷ ಮೌಲ್ಯದ 17,000 ಲೀಟರ್ ಡೀಸೆಲ್ ಅನ್ನ ಜಪ್ತಿ ಮಾಡಿದ್ದಾರೆ. ಮುಂಬೈನಿಂದ ಬೆಂಗಳೂರಿಗೆ ಟ್ಯಾಂಕರ್ ಮೂಲಕ ಸಾವಿರ ಲೀಟರ್ ಗಟ್ಟಲೆ ಅಕ್ರಮವಾಗಿ ಡೀಸೆಲ್ ಪೆಟ್ರೋಲ್ ಸರಬರಾಜು ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಇವೆಲ್ಲವೂ ಕೂಡ ಸರ್ಕಾರದ ಕಣ್ತಪ್ಪಿಸಿ ಟ್ಯಾಕ್ಸ್ ಅನ್ನು ವಂಚಿಸುವಂತಹ ನಿಟ್ಟಿನಲ್ಲಿಯೇ ಹೊರದೇಶದಿಂದ ದೇಶಕ್ಕೆ ಬಂದು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈ ಡೀಸೆಲ್ ಸರಬರಾಜು ಆಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಡೀಸೆಲ್ ಸ್ಮಗ್ಲಿಂಗ್ ಅನ್ನ ಬೆಳಗಾವಿ ಪೊಲೀಸರು ಬೇಟೆ ಆಡಿದ್ದು ಹೇಗೆ ನೋಡ್ತಾ ಹೋಗೋಣ. ತೆರಿಗೆಯನ್ನು ತಪ್ಪಿಸಿ ಗಲ್ಫ್ ರಾಷ್ಟ್ರದಿಂದ ಡೀಸೆಲ್ ಸ್ಮಗ್ಲಿಂಗ್ ವಿಚಾರ. ಮಹಾರಾಷ್ಟ್ರ, ರಾಜಸ್ಥಾನದ ಖದೀಮರಿಂದ ಈ ರೀತಿಯ ಸಾಗಾಟ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ. ತುಮಕೂರು ಮೂಲದ ಟ್ಯಾಂಕರ್ನಲ್ಲಿ ಈ ರೀತಿಯ ಡೀಸೆಲ್ ಸಾಗಾಟ ಆಗ್ತಾ ಇತ್ತು. ಈಗ ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗಲ್ಫ್ ದೇಶಗಳಿಂದ ಅಕ್ರಮವಾಗಿ ತೈಲವನ್ನು ಸರಬರಾಜು ಮಾಡ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಹಡಗಿನಲ್ಲಿ ದೇಶದ ಮೂಲಕ ಬಂದು ಅದನ್ನ ಬೇರೆ ಬೇರೆ ಕಡೆಗಳಲ್ಲಿ ಸರಬರಾಜು ಮಾಡ್ತಾ ಇತ್ತು. ಶಿಪ್ ಮಾಲೀಕರು ಇದರಲ್ಲಿ ಭಾಗಿಯಾಗಿರುವಂತಹ ಶಂಕೆ ಇದೆ. ಇದೊಂದು ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ಸಿಂಡಿಕೇಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ವಿಚಾರಣೆಯಲ್ಲಿ ಈ ಬೃಹತ್ ಜಾಲವನ್ನು ಭೇದಿಸುವ ಕೆಲಸ ಆಗ್ತಾ ಇದೆ. ಇದುವರೆಗೆ ತಾವು ಚಿನ್ನ, ಬೆಳ್ಳಿ, ಡೈಮಂಡನ್ನು ಸ್ಮಗ್ಲಿಂಗ್ ಮಾಡೋದು ನೋಡಿದರೆ, ಆದರೆ ಇಲ್ಲಿ ಒಂದು ವಿಶೇಷವಾದ ಪ್ರಕರಣವನ್ನು ಬೆಳಗಾವಿ ಮಾಳಮಾರುತಿ ಪೊಲೀಸರು ಏನು ಮಾಡಿದ್ದಾರೆ ಅಂತಂದರೆ ಭೇದಿಸಿದ್ದಾರೆ. ಅದು ಪ್ರಮುಖವಾಗಿ ಏನಂತಂದರೆ ಮುಂಬೈ ಬಂದರುಗಳಿಂದ ಒಂದಿಷ್ಟು ಡೀಸೆಲ್ಗಳನ್ನು, ಒಂದಿಷ್ಟು ಪೆಟ್ರೋಲ್ಗಳನ್ನು ಸ್ಮಗ್ಲಿಂಗ್ ಮಾಡೋದ್ರ ಮುಖಾಂತರ ಟ್ಯಾಂಕರ್ಗಳನ್ನು ಸಾಗಿಸ್ತಾ ಇದ್ರು ಹಾಗೆ ಅಂತೇಳಿ ಖಚಿತ ಮಾಹಿತಿ ಮೇರೆಗೆ ಏನು ಮಾಳಮಾರುತಿ ಪೊಲೀಸರು ಒಂದು ಟ್ರ್ಯಾಪನ್ನು ಮಾಡಿ ಒಂದು ದೊಡ್ಡದಾದಂಥ ಜಾಲವನ್ನು ಭೇದಿಸಿರುವಂಥದ್ದು ತಾವು ನೋಡ್ಬೋದು. ಏನಂತಂದರೆ ಯಾವ ಥರ ಟ್ಯಾಂಕರ್ಗಳ ಮುಖಾಂತರ ಈ ಒಂದು ಡೀಸೆಲ್ಗಳನ್ನು ಸಾಗಿಸಲಾಗ್ತಾ ಇತ್ತು. ಯಾಕೆ ಅಂತಂದರೆ ಇಲ್ಲಿ ಬಹಳಷ್ಟು ಕಡಿಮೆ ರೇಟಲ್ಲೋ ಅಥವಾ ಬೇರೆ ಯಾವುದೋ ವಿಚಾರದಲ್ಲಿಯೂ ಕೂಡ ಈ ಡೀಸೆಲನ್ನು ತಗೊಂಡು ಅಲ್ಲಿಂದ ಮಹಾರಾಷ್ಟ್ರ ಮತ್ತು ರಾಜಸ್ಥಾನದ ಮೂಲದ ಭಾಳಷ್ಟು ಜನ ಇದರಲ್ಲಿ ದೊಡ್ಡವರು ಭಾಗಿಯಾಗಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ. ಆದರೆ ಒಂದು ತುಮಕೂರು ಮೂಲದ ಅರಿಯಂತ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಏನು ಡ್ರೈವರನ್ನು ಇಂಟ್ರಾಗೇಷನ್ ಮಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ ಸರ್, ಈ ಥರ ನಮಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೇಳ್ತಾರೆ, ಇಲ್ಲಿ ಒಂದು ಡೀಸೆಲ್ ಇದೆ, ಇಂಥ ಟ್ಯಾಂಕರ್ ಇದನ್ನು ತೊಗೊಂಡ್ಕೊಂಡು ಹೋಗು, ಇಂಥಲ್ಲಿ ಸಲ್ಪಿಸಬೇಕು ಹಾಗೆ ಅಂತ ಹೇಳ್ತಾರೆ. ತಾವು ನೋಡ್ಬೋದು ಅಂತಂದರೆ ಯಾವ ಥರ ಡೀಸೆಲ್ ಟ್ಯಾಂಕರ್ಗಳನ್ನು ಇವರು ತುಂಬೋದ್ರ ಮುಖಾಂತರ ಹೊಂದಿಷ್ಟು ಮಾಡ್ತಾರೆ. ಈಗಾಗಲೇ ಮಾಳಮಾರುತಿ ಪೊಲೀಸರು ಇದನ್ನು ಸೀಸ್ ಮಾಡಿದ್ದಾರೆ ಮತ್ತು ಅವ್ರ ಮೇಲೆ ಪ್ರಕರಣ ಕೂಡ ದಾಖಲು ಮಾಡಿದರೆ. ಪ್ರಮುಖವಾಗಿ ಏನಂತ ಇದ್ದರೆ ಹಿಂದುಗಡೆ ಯಾರಿದ್ದಾರೆ, ಎಷ್ಟು ದಿನ ನಡೀತಾ ಇದೆ ಈ ಟಾಟಾ ಕಂಪ್ನಿಯ ಅಂತಕ್ಕಂಥ ಕ್ಯಾಬಿನ್ ಮೇಲೆ ಆಲ್ ಇಂಡಿಯಾ ಪರ್ಮಿಟ್ ಅಂತ ಕೂಡ ಹೇಳಿದ್ದಾರೆ, ಗೂಡ್ಸ್ ಕ್ಯಾರಿಯರ್ ಕೂಡ ಅಂತ ಹೇಳಿ. ಹೀಗಾಗಿ ಎಲ್ಲಿಯೂ ಕೂಡ ಯಾರಿಗೂ ಕೂಡ ಒಂದಿಷ್ಟು ಸಂಶಯ ಇರ್ಬೋದು, ಡೌಟ್ ಆಗೋದು ಯಾವುದು ಕೂಡ ಬರೋದಿಲ್ಲ. ಯಾಕಂತಂದರೆ ಡೀಸೆಲ್ ಹೋಗ್ತಾ ಇದೆ ಬಿಡು ಅಥವಾ ಪೆಟ್ರೋಲ್ ಹೋಗ್ತಾ ಇದೆ ಬಿಡು ಅಂಥೇಳಿ ಎಲ್ಲ ಪೊಲೀಸರು ಕೂಡ, ಜೊತೆಗೆ ಏನಂತಂದರೆ ಟ್ರಾಫಿಕ್ ಪೊಲೀಸರು ಕೂಡ ಇದನ್ನೆಲ್ಲೂ ತಡೆಯೋದಿಲ್ಲ. ಆದರೆ ಖಚಿತವಾದ ಮಾಹಿತಿ ಮೇರೆಗೆ ಬೆಳಗಾವಿ ನಗರ ಪೊಲೀಸರು ದೊಡ್ಡದಾದ ಟ್ರ್ಯಾಪನ್ನು ಮಾಡಿರುವಂಥದ್ದು ಮತ್ತು ಇದರಿಂಗಡೆ ಭಾಳಷ್ಟು ದೊಡ್ಡದ ಜಾಲದೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಕೂಡ ಆಗುತ್ತೆ ಹಾಗೆ ಅಂಥೇಳಿ ಒಂದು ಅಂತಾರಾಜ್ಯ ವಿಚಾರದಲ್ಲಿ ಕೂಡ ನಡೀತಾರೆ. ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕದಲ್ಲಿ ಕೂಡ ಪೊಲೀಸರು ತೆರಳಿ ಇದ್ರ ಬಗ್ಗೆ ಕೂಲಂಕಷ ಪರಿಶೀಲನೆ ಮಾಡಿ ಇನ್ನಷ್ಟು ದೊಡ್ಡದಾದಂಥ ವಿಚಾರವನ್ನು ಕೂಡ ಬಹಿರಂಗಪಡಿಸಲಿದ್ದಾರೆ. ಮಾಳಮಾರುತಿ ಪೊಲೀಸಿಂದ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಮತ್ತು ಸುನಿಲ್ ಜೊತೆ ದಿಲೀಪ್ ಕುರುಂದಡಿ, ಪಬ್ಲಿಕ್ ಟಿವಿ, ಬೆಳಗಾವಿ.